ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಗೋಧಿ ಹುಗ್ಗಿನ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಇದನ್ನು ಗೋಧಿ ಪಾಯಸ ಕೂಡ ಅಂತಾರೆ. ಇದು ಮಾಡೋದು ತುಂಬಾ ಸುಲಭ, ಆಮೇಲೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಬನ್ನಿ ನಾನು ಹೇಳ್ತೀನಿ. ಆಮೇಲೆ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ. ಆವಾಗಲೇ ಪರ್ಫೆಕ್ಟಾಗಿರುವಂಥ ಗೋಧಿ ಹುಗ್ಗಿನ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇದು ಗೋಧಿ ಇದೆ, ಇದನ್ನು ಕುಟ್ಟಿರೋ ಗೋಧಿ ಅಂತಾರೆ, ಅಂದರೆ ಹುಗ್ಗಿ ಗೋಧಿ ಅಂತಲೇ ಕರೀತಾರೆ. ಇದನ್ನು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಪಾಲಿಷ್ ಮಾಡಿರ್ತಾರೆ. ಇದನ್ನು ನೀವು ನಾರ್ಮಲ್ ಗೋಧಿಯಿಂದ ಮಾಡ್ತೀನಿ ಅಂದರೆ ಆಗಲ್ಲ, ಈ ಥರ ಪಾಲಿಷ್ ಮಾಡಿರೋವಂಥ ಗೋಧಿನೇ ತೊಗೋಬೇಕು. ಸುಮಾರು 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಇವಾಗ ಕ್ಲೀನ್ ಮಾಡಿಕೊಂಡು ತೊಗೊಳ್ಳಿ ಹುಗ್ಗಿ ಗೋಧಿನ. ಇವಾಗ ಇದನ್ನು ಫಸ್ಟು ನಾವು ತೊಳ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ, ಅಂದರೆ ಡಸ್ಟ್ ಏನಾದರೂ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಸುಲಭ ಮಾಡೋದು, ಆದರೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಪರ್ಫೆಕ್ಟಾಗಿರುವಂಥ ಗಂಜಿ ಥರ ಹುಗ್ಗಿ ಬರುತ್ತೆ ಫ್ರೆಂಡ್ಸ್. ಅದನ್ನು ಮಾಡಬೇಕು ಅಂದರೆ ನೀವು ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ನೋಡಿ, ಒಳಗಡೆ ಡಸ್ಟ್ ಎಲ್ಲ ಇದೆ. ಈ ಥರ ಒಂದು 2-3 ನೀರು ವಾಶ್ ಮಾಡ್ಕೊಳ್ಳಿ. ಒಂದೇ ನೀರು ಮಾಡಿದ್ರೆ ಆಗಲ್ಲ, ಆ ನೀರು ಎಲ್ಲವರೆಗೂ ಕ್ಲೀನ್ ಆಗಲ್ಲ ಅಲ್ಲಿವರೆಗೂ ಅದನ್ನು ವಾಶ್ ಮಾಡ್ಕೊಳ್ಳಿ. ಇವಾಗ ನಾನು ನೀರು ಜಾನಿಸ್ಕೊತೀನಿ ನೋಡಿ. ಒಂದು 2-3 ನೀರು ವಾಶ್ ಮಾಡಿದ್ಮೇಲೆ ಕಲರ್ ಯಾವ ಥರ ಚೇಂಜ್ ಆಗಿದೆ. ಇವಾಗ ಇದನ್ನು ನಾವು ಓವರ್ ನೈಟ್ ಸೋಕ್ ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ ಅಂದರೆ ಗೋಧಿ ಹುಗ್ಗಿನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಇದನ್ನು ಮುಚ್ಚಿ ಓವರ್ ನೈಟ್ ನೆನೆಯಕ್ಕೆ ಬಿಟ್ಬಿಡೋಣ. ನೀವು ಬೆಳಿಗ್ಗೆ ಹುಗ್ಗಿ ಮಾಡ್ತೀನಿ ಅಂದರೆ, ಗೋಧಿ ಪಾಯಸನ ಮಾಡ್ತೀನಿ ಅಂದರೆ ನೀವು ರಾತ್ರಿನೇ ನೆನೆಸಿಟ್ಕೋಬೇಕಾಗುತ್ತೆ. ಇವಾಗ ನೋಡಿ, ಮಾರನೇ ದಿವಸ ನಾನು ಇದನ್ನು ನೆನೆಸಿಟ್ಟಿರುವಂಥ ಗೋಧಿನ ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಲರ್ ಕೂಡ ಚೇಂಜ್ ಆಗಿದೆ, ಆಮೇಲೆ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಮೆತ್ತಗೆ ನೆಂದಿದೆ ಅಂತ. ನೋಡಿ, ಈ ಥರ ನೆನಿಬೇಕು. ಇದು ಓವರ್ ನೈಟ್ ಇಟ್ಟರೆ ಮಾತ್ರ ಈ ಥರ ನೆನೆಯೋಕ್ಕೆ ಸಾಧ್ಯ. ಇವಾಗ ಇದನ್ನು ನೀರು ಬಸ್ದು ಬಿಡೋಣ. ಅದೇ ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಆ ನೀರನ್ನ ಚೆಲ್ಬಿಡಿ. ಗೋಧಿ ನೀರು ಏನು ರಾತ್ರಿಯಲ್ಲಿ ನೆಂದಿರುತ್ತಲ್ಲ, ಆ ನೀರನ್ನ ಚೆಲ್ಬಿಡಿ. ಇವಾಗ ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ. ನೋಡಿ, ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ನೀರು ಎಷ್ಟು ಹಾಕೋಬೇಕು ಅಂದರೆ ಫ್ರೆಂಡ್ಸ್, ಜಾಸ್ತಿನೇ ಬೇಕು, ನೀರು ತುಂಬ ಜಾಸ್ತಿ ಬೇಕು. ಯಾಕಂದರೆ ಇದನ್ನು ನಾವು ಸುಮಾರು ಒಂದು 20 ವಿಸಿಲ್ ಹೊಡೆಸ್ಕೋತೀವಿ, ಹಾಗಾಗಿ ತುಂಬಾ ನೀರು ಬೇಕು ಇದಕ್ಕೆ. ಇವಾಗ ನಾನು ಒಂದು ಅಂದಾಜಿಂದ ಅಂದರೆ ಒಂದು 6 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನಾನು ಯಾವ ಬೌಲಲ್ಲಿ ಗೋಧಿನ ಹಾಕ್ಕೊಂಡು ನೆನೆಸ್ಕೊಂಡಿದ್ನಲ್ಲ ಆ ಬೌಲಿಂದನೇ ನಾನು ಹಾಗೆ ಹಾಕೋತಾ ಇದ್ದೀನಿ, ನನ್ನ ಅಂದಾಜಿಂದನೇ. ಆದರೆ ನೀವು ಹಾಕೋಬೇಕು ಅಂದರೆ ನೀವು ಒಂದು 6 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಆಮೇಲೆ ಒಂದು 10-20 ವಿಸಿಲ್ ಕಂಪಲ್ಸರಿ ಬೇಕೇ ಬೇಕು. ಒಂದು ಸರ್ತಿ 10 ವಿಸಿಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡಿ. ಯಾಕಂದರೆ ಒಂದೊಂದು ಸರ್ತಿ ನೀರು ಖಾಲಿಯಾಗಿ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಗೋಧಿ 10 ವಿಸಿಲಲ್ಲಿ ಬೆಂದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಮತ್ತೆ ಕಾಯ್ದಿರುವಂಥ ಬಿಸಿನೀರು ಹಾಕ್ಕೊಂಡು ಇನ್ನೊಂದು 10 ವಿಸಿಲ್ ಹೊಡೆಸ್ಕೊಳ್ಳಿ. ಆವಾಗಲೇ ಚೆನ್ನಾಗಿ ಮೆತ್ತಗೆ ಬೆಣ್ಣೆ ಥರ ಬೇಯುತ್ತೆ. ಏನಾಗುತ್ತೆ ಗೊತ್ತಾ, ನೀವು ಒಂದು 4-5 ವಿಸಿಲ್ ಹೊಡೆಸ್ಕೊಂಡಾದ್ಮೇಲೆ ಅದೇನು ಅನಿಸುತ್ತೆ, ಕುದ್ದಿದೆ ಅಂತ ನಿಮ್ಗೆ ಅನಿಸುತ್ತೆ ಫ್ರೆಂಡ್ಸ್, ಬಟ್ ಅದು ಕುದ್ದಿರಲ್ಲ. ಬೆಲ್ಲ ಹಾಕಿದ್ಮೇಲೆ ಕಬ್ಬಿರ್ದಂಗೆ ಆಗುತ್ತೆ, ಅಂದರೆ ಗೋಧಿನೇ ತಿಂದಂಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನೊಂದು 20 ವಿಸಿಲ್ ಬರ್ಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಮೆತ್ತಗೆ ಕುದ್ದಿದೆ. ಇವಾಗ ನಿಮ್ಗೆ ವಿಡಿಯೋದಲ್ಲಿ ಈ ಥರ ಅನ್ನಿಸ್ತಾ ಇರ್ಬೋದು ತುಂಬಾ ಗಂಜಿ ಥರ ಆಗಿದೆ ಅಂತ, ಬಟ್ ಬೆಲ್ಲ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೆ. ಇದೇ ನೀರಲ್ಲೇ ನಾವು ಹುಗ್ಗಿನ ಮಾಡ್ಕೋಬೇಕಾಗುತ್ತೆ. ಇವಾಗ ಫಸ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾವು ಗೋಧಿನ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಮದುವೆಗಳಲ್ಲೆಲ್ಲ, ಇವಾಗೆಲ್ಲ ಅದು ಇದು ಸ್ವೀಟ್ ಅಂತ ಎಲ್ಲ ಥರ ವೆರೈಟಿಗಳನ್ನ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಮದುವೆಯಲ್ಲಿ ಹುಗ್ಗಿನೇ ಮಾಡಿಸೋರು ನಮ್ಮ ಉತ್ತರ ಕರ್ನಾಟಕ ಸೈಡು. ಎಲ್ಲರಿಗೂ ಗೊತ್ತಿರುತ್ತೆ, ಉತ್ತರ ಕರ್ನಾಟಕದವ್ರು ಯಾರಾದರೂ ಇದ್ದರೆ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರು ಈ ನನ್ನ ಮಾತಿಗೆ ಕರೆಕ್ಟು ಅಂತ ಹೇಳ್ತಾರೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಕಡೆ ಎಲ್ಲ ಫಸ್ಟು ಮದುವೆಗಳಲ್ಲೆಲ್ಲ ಹುಗ್ಗಿನೇ ಮಾಡೋರು. ಇವಾಗ ನೋಡಿ, ಸ್ಮ್ಯಾಶ್ ಮಾಡೋದಾದ್ಮೇಲೆ ಯಾವ ಕಡಾಯಿಲೆ ನಾನು ಹುಗ್ಗಿನ ರೆಡಿ ಮಾಡ್ಕೋತೀನಲ್ಲ ಅದೇ ಕಡಾಯಿಗೆ ನಾನು ಕುದ್ದಿರುವಂಥ ಹುಗ್ಗಿನ ಸೇರಿಸ್ಕೊಂಡಿದ್ದೀನಿ, ಗೋಧಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಸುಮಾರು ಇಲ್ಲಿ ಒಂದು ನಾನು 400 ಗ್ರಾಮ್ ಅಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಅರ್ಧ ಕೆಜಿನೂ ಹಾಕೊಳ್ಳೋಕೆ ಹೋಗಬೇಡಿ, ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ 400 ಗ್ರಾಮ್ಗಿಂತ ಕಮ್ಮಿನೂ ಹಾಕೋಕೆ ಹೋಗಬೇಡಿ. ನೀವೇನಾದರೂ ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತೀನಿ ಅನ್ನಂಗಿದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ ಕೆಲವೊಂದು ಮಸಾಲೆಗಳು ಬೇಕು, ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಶುಂಠಿ ತೊಗೊಂಡಿದ್ದೀನಿ, ಲವಂಗ ಇದೆ, ಒಂದು 7-8 ಲವಂಗ ಇದೆ, 1 ಟೀ ಸ್ಪೂನಷ್ಟು ದೊಡ್ಡ ಟೀ ಸ್ಪೂನಷ್ಟು ಗಸಗಸೆ, ಸೋಂಪು ಕಾಳು, ಆಮೇಲೆ ಇದನ್ನು ಜೇಕಾಯಿ ಅಂತಾರೆ ಫ್ರೆಂಡ್ಸ್ ಇದನ್ನು. ಆಮೇಲೆ ಕೆಲವು ಉತ್ತರ ಕರ್ನಾಟಕ ಕಡೆ ಜಾಜಿಕಾಯಿ ಅಂತಾರೆ, ಈ ಕಡೆ ಜೇಕಾಯಿ ಅಂತಾರೆ. ಒಂದು 8 ಏಲಕ್ಕಿ ತೊಗೊಂಡಿದ್ದೀನಿ. ಫುಲ್ ಜೇಕಾಯಿನ ತೊಗೊಳಕ್ಕೆ ಹೋಗಬೇಡಿ. ಇವಾಗ ಇದನ್ನೆಲ್ಲನೂ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿನೂ ತೊಗೊಂಡಿದ್ದೀನಿ, ಅಂದರೆ ತೆಂಗಿನಕಾಯಿ, ನಾವು ಕೊಬ್ಬರಿನೇ ಅಂತೀವಿ ಉತ್ತರ ಕರ್ನಾಟಕದವರು. ಇವಾಗ ಮೊದಲಿಗೆ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಯಾವುದಕ್ಕೂ ಕೂಡ ನೀರು ಹಾಕೋಕ್ಕೆ ಹೋಗಬೇಡಿ, ಹಾಗೆ ಡ್ರೈ ಪೌಡ್ರನ್ನೇ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಗೋಧಿ ಹುಗ್ಗಿ ಏನು ಕುದೀತಾ ಇದೆಯಲ್ಲ, ಇದು ಮಸಾಲೆ ಹಾಕಿದ್ಮೇಲೆ ಅದರ ಅರೋಮಾನು ಚೇಂಜ್ ಆಗುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಲವಂಗ ಇಲ್ಲಿ ನಾನು ಫುಲ್ ಹಾಕೋತಾ ಇಲ್ಲ, ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಇದು ಒಣ ಶುಂಠಿ ಏನಿದೆಯಲ್ಲ, ಇದು ಹಾಗೆ ಹಾಕಿದ್ರೆ ಮಿಕ್ಸಿ ಬ್ಲೇಡ್ ಹಾಳಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಕ್ರಷ್ ಮಾಡ್ಕೋತಾ ಇದ್ದೀನಿ.
ನೋಡಿ ಒಂದು ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಈಸಿನೇ ಪೌಡ್ರ್ ಆಗೋಗುತ್ತೆ, ಯಾಕಂದರೆ ಸ್ವಲ್ಪ ತುಂಬ ಹಾರ್ಡ್ ಇರುತ್ತೆ ಇದು. ಇವಾಗ ನೋಡಿ ಕ್ರಷ್ ಇಟ್ಕೊಂಡಿರೋಂಥ ಶುಂಠಿನ, ಒಣ ಶುಂಠಿ ಇದು, ಹಸಿ ಶುಂಠಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರನ್ನ ಜಾಸ್ತಿ ಫೈನಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ತರಿಯಾಗೇ ಇರಲಿ. ನೋಡಿ ಈ ಥರ ಇರಬೇಕು. ತೋರಿಸ್ತೀನಿ ನೋಡಿ ನಿಮಗೆ ಹತ್ತಿರದಿಂದ. ನೋಡಿ ಈ ಥರ ತರಿಯಾಗೇ ಇರಬೇಕು, ಆವಾಗಲೇ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯಾವ ಮಿಕ್ಸಿ ಜಾರಲ್ಲಿ ನಾನು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದೇ ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿನೂ ಹಾಕ್ಕೊಂಡು ಅದನ್ನು ನೀರು ಹಾಕ್ದೇನೆ ತರಿಯಾಗೆ ಮಾಡ್ಕೊಳ್ಳಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ ತರಿಯಾಗೇ ಇದೆ, ಇದೇ ಥರನೇ ಇರಬೇಕು. ಆಮೇಲೆ ಈ ಕಡೆ ಗೋಧಿ ಹುಗ್ಗಿ ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಕುದೀತಾ ಇದೆ, ಇನ್ನೂ ಇದು ಗಂಜಿ ಥರ ಆಗಬೇಕು. ಇನ್ನೂ ಇದರಲ್ಲಿ ತುಂಬ ನೀರಿದೆ, ಎಲ್ಲ ಕುದ್ದು ಒಂದು ಗಂಜಿ ಫಾರ್ಮ್ಗೆ ಬರಬೇಕು. ಅಂದರೆ ನಾವು ಈ ಥರ ಎತ್ತಿದ್ರೆ ಗೋಧಿ ಮತ್ತು ಅದು ನೀರಿನಿದೆಯಲ್ಲ ಸಪ್ರೇಟ್ ಆಗಬಾರ್ದು, ಫುಲ್ಲು ಗಂಜಿ ಥರ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಟ್ರೈ ಮಾಡಿ, ತುಂಬ ಸಖತ್ತಾಗಿರುವಂಥ ಫ್ಲೇವರ್ ಇರುತ್ತೆ. ಇವಾಗ ನೋಡಿ ಮೊದಲಿಗೆ ನಾನು ರುಬ್ಬಿರುವಂಥ ತೆಂಗಿನಕಾಯಿನೂ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡಾದ್ಮೇಲೆ ಇದು ಮಸಾಲೆ ಪೌಡ್ರನ್ನ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗೆಲ್ಲ ಹಾಕಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸ್ವಲ್ಪ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಬೇಕು ಅಂದರೆ ಸ್ವಲ್ಪ ಖೋವಾ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಹಾಲುಗ್ಗಿ ಮಾಡುವಾಗ ಹಾಕ್ತಾರೆ ಫ್ರೆಂಡ್ಸ್. ನಾನು ಇಲ್ಲಿ ಹಾಲುಗ್ಗಿ ಮಾಡ್ತಾ ಇಲ್ಲ, ನಾರ್ಮಲ್ ಹುಗ್ಗಿನ ಮಾಡ್ತಾ ಇದ್ದೀನಿ. ಇದನ್ನು ನಾವು ಆರಾಮಾಗಿ ಹೊರಗಡೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಆರಾಮಾಗಿ ಒಂದು 2 ರಿಂದ 3 ದಿನ ತಿನ್ಬೋದು. ಹೊರಗಡೆ ಇಟ್ಕೊಂಡು ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 8 ದಿನ ಆದರೂ ತಿನ್ಬೋದು ಫ್ರೆಂಡ್ಸ್. ಇದರಲ್ಲಿ ನೋಡಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಲೇಬೇಕು. ಈ ಥರ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಹೊರಗಡೆ ಇಟ್ಟು ತಿನ್ನಬೇಕು ಅಂದರೆ ಒಂದು 2-3 ದಿನ ಆರಾಮಾಗಿ ತಿನ್ಬೋದು. ಹಾಲು ಏನಾದರೂ ಹಾಕಿದ್ರೆ ಒಂದು ದಿನದಲ್ಲೇ ಖಾಲಿ ಮಾಡಿಬಿಡಬೇಕು, ಇಲ್ಲ ಫ್ರಿಜ್ಜಲ್ಲಿ ಅಂದರೆ ಒಂದು 2 ದಿನ ಅಷ್ಟೇ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಅದಕ್ಕೆ ನಾನಿಲ್ಲಿ ಖೋವಾನ ಯೂಸ್ ಮಾಡಿಲ್ಲ, ನೀವು ಬೇಕು ಅಂದರೆ ಖೋವಾನು ಯೂಸ್ ಮಾಡ್ಕೋಬೋದು. ಇವಾಗ ನಮ್ಮ ಗೋಧಿ ಹುಗ್ಗಿ ಕುದ್ದಿದೆ ಪರ್ಫೆಕ್ಟಾಗಿ, ಕನ್ಸಿಸ್ಟೆನ್ಸಿ ಕೂಡ ನೀವು ಅವಾಗಲೇ ನೋಡಿದ್ರಿ. ಇವಾಗ ನೋಡಿ ನಾನು ತುಪ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಈ ತುಪ್ಪ ಮೆಲ್ಟ್ ಆಗ್ತಿದ್ದಂಗೆ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ನೋಡಿ ತುಪ್ಪ ಫುಲ್ ಮೆಲ್ಟ್ ಆಗಿದೆ. ಇವಾಗ ಬನ್ನಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಗೋಡಂಬಿ, ಬಾದಾಮಿ ಮತ್ತು ಒಣದ್ರಾಕ್ಷಿ, ಪಿಸ್ತಾ ಮತ್ತು ಲವಂಗ ಎಲ್ಲ ಫುಲ್ ನಾನು ಆವಾಗಲೇ ಮಿಕ್ಸಿ ಜಾರಲ್ಲಿ ಹಾಕಿರಲಿಲ್ಲ, ಸ್ವಲ್ಪ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ. ಲವಂಗ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಒಂದು ಸರ್ತಿ ಲವಂಗನ ನಾನು ಹೇಳಿರೋ ರೀತಿ ನೀವು ಹಾಕಿ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು ಸರ್ತಿ ಎಲ್ಲೋ ತಿಂದಿದ್ದೆ, ನಾನು ಮೊದಲು ಲವಂಗನ ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಮಾಡ್ತಾಯಿದ್ದೆ. ಬಟ್ ನಾನು ಒಂದು ಸರ್ತಿ ತಿಂದಿದ್ದೆ ಎಲ್ಲೋ ಒಂದು ಕಡೆ, ಅದರಲ್ಲಿ ಲವಂಗ ಯೂಸ್ ಮಾಡಿದ್ರು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಸರ್ತಿ ಟ್ರೈ ಮಾಡಿ, ಇಷ್ಟ ಆದರೆ ಮತ್ತೆ ಕಂಟಿನ್ಯೂ ಮಾಡಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ರೋಸ್ಟ್ ಆಗಲಿ ತುಪ್ಪದಲ್ಲಿ. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ, ಯಾಕಂದರೆ ತುಪ್ಪ ಬಿಸಿ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಸೀದೋಗುತ್ತೆ. ಹುಗ್ಗಿ ಅಂತೂ ನಮ್ಮದು ರೆಡಿಯಾಗಿದೆ, ಜಸ್ಟ್ ಇನ್ನೇನು ನಾವು ಹುಗ್ಗಿಗೆ ಹಾಕೊಂಡ್ಬಿಡೋದಷ್ಟೇ. ಆವಾಗಲೇ ನೀವು ನೋಡಿರೋ ಥರ ಕನ್ಸಿಸ್ಟೆನ್ಸಿ ಎಷ್ಟು ಕಮ್ಮಿ ಆಗಿದೆ ನೋಡಿ. ಮೊದಲೆಲ್ಲ ನೋಡಿ ಗೆರೆ ಕಾಣಿಸ್ತಾ ಇದೆ ಅಷ್ಟಿರೋದು, ಇವಾಗ ಅರ್ಧ ಆಗಿದೆ ಫ್ರೆಂಡ್ಸ್. ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಚಿಟಿಕೆ ಅಷ್ಟು ನೀವು ಬೇಕು ಅಂದರೆ ಪಚ್ಚಕರ್ಪೂರನೂ ಹಾಕೋಬಹುದು, ಆಪ್ಷನಲ್ ಅದು, ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಪಚ್ಚಕರ್ಪೂರ ಏನಾದರೂ ನೀವು ಇದರಲ್ಲಿ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಮಾಡ್ಕೊಳ್ಳಿ. ಬನ್ನಿ ಇವಾಗ ಬಿಸಿ ಬಿಸಿಯಾಗಿರುವಂಥ ಗೋಧಿ ಹುಗ್ಗಿ, ಗೋಧಿ ಪಾಯಸ ಎರಡೂ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನಾನು ಇವಾಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಇದು ದೇವ್ರ ನೈವೇದ್ಯಗೆ ಎಲ್ಲ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಈ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೆಲವರಿಗೆ ಗೋಧಿ ಹುಗ್ಗಿ ಹೇಗೆ ಮಾಡೋ ಅಂತ ಗೊತ್ತಿರಲ್ಲ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಟ್ರೈ ಮಾಡಲಿ ಈ ರೆಸಿಪಿನ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.